ಮೇಡಮ್, ಈಗ ಪಹಲ್ಗಾಮ್ದು ಘಟನೆ ನಡೆದಿದೆಯಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ತುಂಬ ಬೇಜಾರಾಯಿತು. ಆ ದಿನ ನಡೆದಿದ್ದು ತುಂಬಾನೇ ಮರೆಯೋಕ್ಕಾಗಲ್ಲ ಆ ಆ ಘಟನೆ ಬಗ್ಗೆ. ಆ ಘಟನೆ ಬಗ್ಗೆ. ಸೊ ಅದಾಗಬಾರ್ದಾಗಿತ್ತು. ಟ್ರಿಪ್ಗೆ ಅಂತ ಹೋಗಿ ಒಂಟಿಯಾಗಿ ಬರೋ ತರ ಆಯ್ತು ಕೆಲವರೆಲ್ಲ. ಹೌದು ಹೌದು, ಎಷ್ಟೋ ಜನ ಕಳ್ಕೊಂಡ್ರು ಅವ್ರ ಮನೆಯವ್ರನ್ನ, ಎಲ್ಲ ಅವ್ರ ಹಸ್ಬೆಂಡ್ಸ್ನೆಲ್ಲ ಕಳ್ಕೊಂಡ್ರಲ್ಲ. ತುಂಬಾನೇ ನೋವಾಗುತ್ತೆ. ಅಲ್ಲಿ ಅವ್ರ ಎಂಥ ಪರಿಸ್ಥಿತಿಯಲ್ಲಿ ಹೊರಗಡೆ ಬಂದ್ರು, ಅಲ್ಲಿಂದ ವಾಪಸ್ ಬರೋದಾಗ್ಲಿ, ಅಲ್ಲಿಗೆ ಹೋಗಿದ್ದ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋದ್ರು, ಅದರಿಂದ ಎಷ್ಟು ದುಃಖದಿಂದ ವಾಪಸ್ ಬಂದ್ರಲ್ಲ, ಅದು ನೋಡಿದ್ರೇ ತುಂಬಾ ಬೇಜಾರಾಗುತ್ತೆ. ಅಲ್ಲಿ ಹೆಣ್ಮಕ್ಳು ಎಷ್ಟು ಕಣ್ಣೀರಿಟ್ಟು ಅವ್ರ ಮಕ್ಕಳೆಲ್ಲ ಅವರ ತಂದೆ ಅವ್ರದ್ದು ಸಾವು ನೋಡಿದ್ದಾರೆ. ಅದು ತುಂಬಾನೇ ಬೇಜಾರಾಯಿತು. ನೀವು ಅಲ್ಲಿ ಯಾವಾಗಾದ್ರೂ ಹೋಗಿದ್ರಿ ಮೇಡಮ್? ಇಲ್ಲ, ಆ್ಯಕ್ಚುಲಿ ನಾವು 25th ಪ್ಲ್ಯಾನ್ ಮಾಡಿದ್ವಿ ಕಾಶ್ಮೀರ್ ಹೋಗ್ಲಿಕ್ಕೆ. ಎಲ್ಲ ಫ್ಲೈಟ್ ಟಿಕೆಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ವಿ ನಾವು. ಏನಕ್ಕೋ ಬುಕ್ ಮಾಡಿ ಎಲ್ಲ ಫುಲ್ ಅಲ್ಲಿ ಪ್ಯಾಕೇಜ್ ಟ್ರಿಪ್ ಎಲ್ಲದೂ ಮಾಡ್ಕೊಂಡಿದ್ವಿ. ಆಫ್ಟರ್ ದಟ್ ಎಲ್ಲದೂ ಕ್ಯಾನ್ಸಲ್ ಮಾಡ್ಕೊಂಡ್ವಿ ನಾವು. ಏನಕ್ಕೆ, ಮನೇಲೂ ಸುಮ್ಮನೆ ಟೆನ್ಷನ್ ಆಗ್ತಾರೆ, ಭಯ ಎಲ್ಲ, ಅಲ್ಲಿ ವಾತಾವರಣನೂ ಸರಿ ಇಲ್ಲಲ್ಲ. ಸೊ ಹಾಗಾಗಿ ಹೋಗಿ ಎಂಜಾಯ್ ಮಾಡಿದವರು ಇದ್ದಾರೆ, ಏನಕ್ಕೆ ರಿಸ್ಕ್ ತೊಗೊಳೋದು ಅಂತ ಹೇಳಿ ನಾವು ಕ್ಯಾನ್ಸಲ್ ಮಾಡಿದ್ವಿ. ಮುಂದೆಲ್ಲಾರು ಹೋಗ್ಬೇಕು ಅಂತ ಆಸೆ ಇದೆಯಾ ನಿಮಗೆ? ಇದೆ, ಅದು ನಮ್ಮ ದೇಶದ್ದು ಭಾಗ ಅಲ್ವಾ, ನನ್ಗೆ ಹೋಗ್ಲೇಬೇಕು ಅಂತ ಆಸೆ ಇದೆ, ಹೋಗ್ತೀನಿ. ಅಲ್ಲ, ಈ ಘಟನೆ ನಡೆದ್ಮೇಲೆ ಹೋಗ್ಬೇಕು ಅಂತ ಆಸೆ ಇದೆಯಾ? ಅಲ್ಲ, ಹೋಗೋಣ. ಯಾಕಂದ್ರೆ ನಮ್ಮ ಮೋದಿಜಿ ಅವರು ಫುಲ್ ಎಲ್ಲ ಪ್ರೊಟೆಕ್ಷನ್ ಮಾಡ್ತಾರೆ. ಇವಾಗಿಲ್ಲ ಅಂದ್ರೂ ಒಂದು ಫ್ಯೂ ಮಂತ್ಸ್ ಆಗಿ ಮೇಲೆ ಹೋಗ್ಬೇಕು. ಅಲ್ಲ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ, ಆಪರೇಷನ್ ಸಿಂಧೂರ ಅಂತ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲದನ್ನು. ಸ್ವಲ್ಪ ಇವಾಗ ವಾತಾವರಣ ಸರಿ ಇಲ್ದಾಗ ಹೋಗೋದು ರಿಸ್ಕ್. ಹೋಗೋಣ ನಾವು ಒಂದು 6 ಮಂತ್ಸ್ ತಿಳಿಯಾಗ್ಲಿ ಎಲ್ಲದನ್ನು ಹೋಗೋಣ. ಆಮೇಲೆ ಅದು ನಮ್ಮ ದೇಶದ ಒಂದು ಇದು ಅಲ್ವಾ. ಇಂಥ ಅಮಾಯಕರನ್ನ ಅಂದ್ರೆ ಸಾಮಾನ್ಯ ಜನಗಳನ್ನ ಈ ರೀತಿ ಸಾಯಿಸ್ತಾರೆ, ಏಕಾಏಕಿ ಸಾಯಿಸ್ತಾರೆ ಅಂದ್ರೆ ಅಂತ ಉಗ್ರಗಾಮಿಗಳು ಏನ್ ಮಾಡ್ಬೇಕು? ನಿಜ, ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಹೊಡಿಬೇಕು. ಲಾಸ್ಟ್ ಟೈಮು ಒಂದು ಮೋದಿಜಿ ಅವ್ರು ಮಾಡಿದ್ರಲ್ಲ, ಅದೇ ಥರನೇ ಈ ಸರಿನೂ ಸ್ಟ್ರೈಕ್ ಮಾಡಿ ಅವ್ರು ಎಲ್ಲಿದ್ದಾರೋ ಹೋಗಿ ಅವ್ರದ್ದೆಲ್ಲ ಫುಲ್ ಕ್ಲೋಸ್ ಮಾಡಬೇಕು. ಯಾಕಂದರೆ ಅವರು ಹೋಗಿ ಓನ್ಲಿ ಹಸ್ಬೆಂಡ್ಸ್ನ ಟಾರ್ಗೆಟ್ ಮಾಡಿ, ಅಲ್ಲ ವಾಟ್ ಎವರ್, ಅದು ಎಷ್ಟು ನೋವು ಇಡೀ ಫ್ಯಾಮಿಲಿಗೆ, ಇಡೀ ದೇಶಕ್ಕೇನೆ ತುಂಬಾನೇ ಆಘಾತ ಆಗಿದೆ ಫುಲ್ಲು ಆ ವಿಷಯದಿಂದ. ಹೆಣ್ಮಕ್ಳಾಗಿದ್ದೀರಾ ಮೇಡಮ್? ಈಗ ನಮ್ಮ ಕರ್ನಾಟಕದಲ್ಲಿ 3 ಜನ ಹೆಣ್ಮಕ್ಳು ಗಂಡಂದಿರನ್ನ ಕಳ್ಕೊಂಡಿದ್ದಾರೆ. ಈಗ ಇವರು ಮನುಷ್ಯತ್ವ ಮೀರಿ ಈ ತರ ಕೆಲಸ ಮಾಡ್ತಿದ್ದಾರೆ. ಮನುಷ್ಯತ್ವಕ್ಕಿಂತ ಹೆಚ್ಚಾಗಿ ಕಳ್ಕೊಂಡಿರೋ ಜೀವ ಸಂಕಟ ಯಾರಿಗೂ ಗೊತ್ತಾಗಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದೇ ಫುಲ್ ಬೇಜಾರಾಗುತ್ತೆ. ಅವ್ರು ಈ ಥರ ಮಾಡಬಾರ್ದಾಗಿತ್ತು. ಯಾರದೇ ಆಗಲಿ ಒಂದು ಲೈಫ್ ಅನ್ನೋದು ಇರುತ್ತೆ, ಜೀವ ಅದು. ಅದನ್ನು ಅಷ್ಟು ಏನು ಒಂದು ನಿಮಿಷನೂ ಯೋಚನೆ ಮಾಡಲಿದ್ದಂಗೆ ಹೆಡ್ಡಿಗೆ ಸ್ಪಾಟ್ ಮಾಡಿ ಹೊಡೆದಿದ್ದಾರೆ ಅಂದರೆ ತುಂಬಾ ಬೇಜಾರಾಗುತ್ತೆ. ಆದರೂ ಅದು ಮಾಡಿದ ತಪ್ಪು, ಅವ್ರನ್ನ ಬಿಡಬಾರ್ದು ಅಂತ. ಹೌದು, ಬಿಡಬಾರ್ದು. ತಾನೇ ಮದುವೆ ಆಗಿ ಒಂದು ಹನಿಮೂನ್ ಟ್ರಿಪ್ ತರ ಹೋಗಿರ್ತಾರೆ, ಅವ್ರನ್ನ ಹಿಂಗೆ ಈ ತರ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಅದೇ ಯಾರನ್ನೇ ಆಗಲಿ, ಅವ್ರನ್ನೇ ಇವ್ರನ್ನೇ ಅಂತ ಅಲ್ಲ, ಈ ಥರ ಮಾಡಿದವ್ರನ್ನ ಯಾರನ್ನೂ ಬಿಡಬಾರ್ದು. ಏನೇ ಆಗಲಿ ಇದಕ್ಕೇನಾದರೂ ಒಂದು ತಗೊಳ್ಳೇಬೇಕು, ಆ್ಯಕ್ಷನ್, ಪ್ರತಿಕಾರ ತಗೊಳ್ಳೇಬೇಕು. ಈಗ ಮೇಡಮ್, ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ. ಇದು ಹೇಗೆ ಅನ್ಸುತ್ತೆ? ಒಂದು ಸಿಂಧೂರಕ್ಕೆ ಬೆಲೆ ಹೌದು, ನಿಜ. ಒಬ್ರದ್ದು ಸಿಂಧೂರ ಅಂದರೆ ಅದೇನೋ ಎಲ್ಲ ಹೆಣ್ಮಕ್ಳಿಗೂ ಅದೊಂಥರ ಮೂಮೆಂಟ್ ಆಗಲಿ, ಏನೇ ಆಗಲಿ, ಒಂಥರ ಅದು ಮದುವೆ ಆಗೋ ಟೈಮಲ್ಲಾಗಲಿ ಏನಾದರೂ ಆಗಲಿ, ಒಂದು ಸಿಂಧೂರಕ್ಕೊಂದು ಬೆಲೆ ಇದೆ. ಆ ಸಿಂಧೂರಕ್ಕೊಂದು ಬೆಲೆ ಕಟ್ಟಲೇಬೇಕು. ಅಂದ್ರೆ ಯಾರೆಲ್ಲ ನಮ್ಮ ಹೆಣ್ಮಕ್ಳು ಸಿಂಧೂರನ ಕಳ್ಕೊಂಡಿದ್ದಾರೆ, ಹೌದು, ಅದಕ್ಕೆ ಬೆಲೆ ಕಟ್ಟಲೇಬೇಕು ನಾವು. ಹಾಗೆ ಈಗ ಸಿಂಧೂರ ಕಳ್ಕೊಂಡವ್ರ ಹೆಸರಲ್ಲೇ ಸಿಂಧೂರದ ಒಂದು ಸ್ಟ್ರೈಕ್. ಹೌದು, ಸಿಂಧೂರ ಕಳ್ಕೊಂಡವ್ರ ಹೆಸರಲ್ಲಿ ನೆಕ್ಸ್ಟ್ ಕಳ್ಕೊಳ್ಳಬಾರ್ದು. ಆತ ಅಲ್ಲಿಗೆ ಹೋದವರು ಏನಾದರೂ ಆಗಿರಲಿ, ಅಲ್ಲಿ ನೆಕ್ಸ್ಟ್ ಹೋಗ್ತಾರೆ ಎಲ್ಲಿ, ಎನಿವೇರ್ ಇನ್ ಇಂಡಿಯಾ, ಎಲ್ಲಾದರೂ ಹೋಗಲಿ, ಎನಿವೇರ್ ಇನ್ ದ ವರ್ಲ್ಡ್, ಕಳ್ಕೊಬಾರ್ದು. ಯಾರ್ದು ಕಳ್ಕೊಳೋದು ಬೇಡ. ಸೊ ಹಾಗಾಗಿ ಇದಕ್ಕೆ ಪ್ರತಿಕಾರ ಒಂದು ಬೇಕೇ ಬೇಕು, ತಗೊಳ್ಳೇಬೇಕು. ಈಗ ಮನುಷ್ಯ ನಡುವೆ ಇರಬೇಕಾದಂತ ಒಂದು ಮಾನವೀಯತೆ, ಮನುಷ್ಯತ್ವ ಅನ್ನೋದು ಮರೀಚಿಕೆ ಆಗ್ತಾ ಇದೆ. ಇದು ಕಾರಣ ಏನು? ನಾವು ಬಂದದ್ದು ವಾತಾವರಣ, ಸಂಸ್ಕೃತಿ, ನಾವು ಹೇಗೆ ಹೇಳ್ಕೊಡ್ತೀವಿ ಮಕ್ಕಳಿಗೆ, ನಾವು ಹೇಗೆ ಟೀಚ್ ಮಾಡ್ತೀವಿ ಅನ್ನೋದನ್ನ ತುಂಬ ಇಂಪಾರ್ಟೆಂಟ್. ಅದು ಕ್ರೂರತ್ವದಿಂದ ಬೆಳೆಸೋರಿಗೆ ಅದು ಆ ಲೈನಿಗೆ ಹೋಗ್ಬಿಡ್ತಾರೆ. ನಾವು ಹೇಗೆ ಒಬ್ರ ಜೊತೆ ಬೆರಿಬೇಕು, ಮಾತಾಡೋದಾಗ್ಲಿ, ದೊಡ್ಡೋರಿಗೆ ಬೆಲೆ ಕೊಡೋದಾಗ್ಲಿ, ಏನಾದರೂ ಆಗಿರಲಿ, ವಾಟ್ ಎವರ್, ಒಂದು ರೆಸ್ಪೆಕ್ಟ್ಫುಲ್ ಆಗಿರಬೇಕು. ನಮ್ಮಲ್ಲೇ ಕೆಲವರು ಬೇರೆ ದೇಶಕ್ಕೆ ಸಪೋರ್ಟ್ ಮಾಡೋರು ಕೂಡ ಇದ್ದಾರೆ. ಹೌದು, ಇದ್ದಾರೆ, ನೋಡ್ತಾ ಇದ್ದೀನಿ. ಅವರು ಅದೇನು ಇಲ್ಲಿ ನಮ್ಮ ನೆಲದ ಗಾಳಿ, ಮಣ್ಣು, ಊಟ ಎಲ್ಲ ತಿಂದು ನೀರು ಕುಡಿದು ಈ ಥರ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದು ಸರಿಯಲ್ಲ. ಅವ್ರಿಗೆ ಅಷ್ಟಕ್ಕೊಂದು ಆಸೆ ಇದ್ರೆ ಹೋಗಬೇಕು ಅವ್ರವ್ರ ಜಾಗಕ್ಕೆ.
ಇಲ್ಲಿ ಇರೋದ್ರಲ್ಲಿ ಅರ್ಥ ಇಲ್ಲ ಅವ್ರುಗಳು.